ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಿ ಅಂತ. ಮುಳಬಾಲ್ ತಾಲೂಕು ತಿಮ್ರಾವತ್ನಲ್ಲಿ ಪಂಚಾಯತಿ ಚುಕ್ನಲ್ಲಿ ಪಕ್ಕದಲ್ಲಿರುವಂಥ ಆಂಧ್ರ ಬಾರ್ಡರ್ ಸೇರುವಂಥ ನಮ್ಮ ಕರ್ನಾಟಕ ಫ್ಲಾಗ್ ಎಲ್ಲ ಹಾಕಿದ್ದೀವಿ ಇಲ್ಲಿ. ಅಲ್ಲಿಗೆ ಸೇರುವಂಥ ಈ ಪಂಚಾಯತಿಯಲ್ಲಿ ಹೆಚ್ಚು ಕಮ್ಮಿ 4 ಬಾರ್ ಓಪನ್ ಮಾಡಿದ್ದಾರೆ. ನಮಗೇನು ಅದರಿಂದ ಇದೇನಿಲ್ಲ. ಆದರೆ ನಮ್ಮ ಪ್ರಕೃತಿ ಮೊದಲು ಹೆಂಗಿತ್ತು ಅಂತಂದರೆ, ನಾವು ರೈತರಾಗಿ ನಮ್ಮ ಹಸುಗಳು ಯಾವ ಥರ ಬೆಳೆ ತಿಂತಾ ಇದೀವಿ ಅಂದರೆ ಒಳ್ಳೆ ಆಹಾರ ಬರ್ತಾಯಿತ್ತು. ಇದೆಲ್ಲ ನೀವು ಹಸುಗಳು ತಿಂತಂದರೆ ನಿಮ್ಗೆ ಏನಾಗ್ತದೆ? ಅದೇ ಹಾಲು ನಮ್ಮ ಪ್ರಕೃತಿ ಹೆಂಗಾಗಿದೆ ಅಂದ್ರೆ ನೀವೇ ನೋಡಿ. ಪ್ರತಿ ಬಾಟ್ಲ್ ನೋಡಿ, ಗ್ಲಾಸ್ ಪೀಸ್ ನೋಡಿ, ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಬಾರ್ ಅಲ್ಲಿರೋದು, ಇಲ್ಲಿ ನೋಡಿ ಪ್ರಕೃತಿ ಹೆಂಗೆ 1.5 ಕಿಲೋಮೀಟ್ರು. ನಾವು ಯಾವಾಗಾದರೂ ಬರಲಿ, ನಾವು ರೈತರ ಮಕ್ಕಳು ಅಂತ ತುಂಬ ಕೊಚ್ಕೊಂತೀವಿ. ಆದರೆ ಏನಿದು? ಏನು ಮಾಡ್ತಿರೋದು ಗೌರ್ಮೆಂಟು? ಒಂದು ಪಂಚಾಯತಿಗೆ 4 ಬಾರ್ ಕೊಟ್ಕೊಂಡು ಏನು ಮಾಡಬೇಕು ಅಂತ ಇದ್ದೀರಾ? ರೈತರ ಮಕ್ಕಳು ವ್ಯವಸಾಯ ಮಾಡೋ ಬೆನ್ನೆಲುಬು ಅಂತ ಹೇಳ್ತೀರಾ, ಆದರೆ ಬರೀ ಮಾತಲ್ಲೇ ಉಳ್ಕೊಂಡಿದೆ. ರೈತರ ಮಕ್ಕಳು ನೋಡಿ, ಈ ಹಾಲು ಈ ಥರ ತಿಂದು ಹಸುಗಳು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ಈ ಪಂಚಾಯತಿಯಲ್ಲಿ ಎಷ್ಟಿದೆ ಬಾರ್ಸ್ ಎಲ್ಲ? 4 ಇದೆ ಸರ್ ಈ ಪಂಚಾಯತಿಯಲ್ಲಿ. ಇದೇ ರೀತಿ ಪರಿಸರ ಎಲ್ಲ ಹಾಳು ಮಾಡಿದಾರಲ್ಲ, ಪ್ಲಾಸ್ಟಿಕ್ ಎಲ್ಲ ಕಡೆ ಸರ್. ಬನ್ನಿ ಸರ್, ನಾನು ತೋರಿಸ್ತೀನಿ ಸರ್. ನಾವು ಬೆಂಗಳೂರಲ್ಲಿ ಇರೋದು, ನಾನು ರೈತರ ಮಗನೇ. ಆದರೆ ಯಾವಾಗಾದ್ರೂ ಬಂದರೆ ಈ ಥರ ನೋಡಿದಾಗ ನಾವು ಒಟ್ಟು ಬಾಟ್ಲ್ ಎಲ್ಲ ಹೊಡೆದಾಕಿದ್ದಾರೆ, ಅವೆಲ್ಲ ಯಾರು ಕ್ಲೀನ್ ಸರ್? ಹಸುಗಳು ನೋಡಿ ಅಲ್ಲೇ, ನೀವು ಮುಂದೆ ನೋಡಿ ಸರ್ ಹಸು ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಬನ್ನಿ ಸರ್, ಇನ್ನೊಂದು ತೋರಿಸ್ತೀನಿ. ಇದೇ ಹುಲ್ಲು ತಿಂದು ಹಸು ಹಾಲು ಹಿಂಡ್ತೀವಲ್ಲ, ನಾವು ಏನಾರ ಇಲ್ಲಿ ತಿಂತೀವಿ. ಅದೇ ಶಾಸಕರ ಮನೆಗೆ ಹೋಗಲ್ವಾ? CM ಮನೆಗೆ ಹೋಗಲ್ವಾ? ಬಾರಿದೆ ಅಂತ ಇಲ್ಲಿ ಗಲೀಜ್ ಮಾಡಿದ್ದಾರೆ. ಓಕೆ. ಬಟ್ ಬೇರೆ ತೋಪು, ಈ ಮಾವಿನ ತೋಪುಗಳಲ್ಲಿ ಸರ್ ಇಲ್ಲಿ ತಗೊಂಡ್ರೆ ಸರ್, ಕಾಲುವೆಗಳಲ್ಲಿ ಕುತ್ಕೊಂಡು ಅಲ್ಲೆಲ್ಲ ಕೂಡ ಹಾಕಿದ್ದಾರೆ ಸರ್. ಇಲ್ಲಿಂದ ತಗೊಂಡ್ರೆ ಸರ್ ಹೆಚ್ಚು ಕಮ್ಮಿ 5 ಕಿಲೋಮೀಟರ್ವರೆಗೂ ಸರ್. ನಾನು ಬೇಕಂದ್ರೆ ಪ್ರೂಫ್ ನಿಮ್ಮ ಹತ್ರ ತೋರಿಸ್, ನಾನು ಸುಳ್ಳಲ್ಲ. 5 ಕಿಲೋಮೀಟರ್ವರೆಗೂ ನೋಡಿ ಸರ್. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇನ್ನು ಸರ್ ಬಾಟ್ಲ್ ನೋಡಿ ಬೇಕಾದ್ರೆ ಬನ್ನಿ ಸರ್. ಇಲ್ಲಿ ಬಾಟ್ಲ್ ನೀವು ಹೊಡೆದಾಕಿರೋದು ಪ್ರೂಫ್ ಬೇಕು ಅಂದ್ರಲ್ಲ, ಬನ್ನಿ ಸರ್. ಇಲ್ಲಿ ನೋಡಿ ಸರ್, ಚೂರು ಪೀಸ್ಗಳು. ನಾವು ಸುಳ್ಳು ಹೇಳ್ಬೇಕಲ್ಲ, ಹಸುಗಳು ಓಡಾಡ್ತವೆ, ಮಕ್ಕಳು ಓಡಾಡ್ತಾರೆ, ಅಲ್ಲೇ ಮೈಂಡ್ ಹೊಡಿಯೋದು ಸರ್. ಸರ್ ಇನ್ನೊಂದು ಹೇಳ್ತೀನಿ, ನಾವು ರೈತರ ಮಕ್ಕಳಾಗಿದ್ದೀವಲ್ಲ ಸರ್, ಅದೇ ನಾವು ರೈತರ ಮಕ್ಕಳು. ನಾವು ಎಣ್ಣೆ ಹೊಡಿಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರೂ ವಾರಕ್ಕೊಂದ್ಸಲಿನೋ ತಿಂಗಳಿಗೊಂದ್ಸಲಿನೋ ತರಕಾರಿ ಆಗಲಿ ಮಾರ್ಕೆಟ್ ತೊಗೊಂಡೋಗ್ಬೇಕಾದ್ರೆ ಮಾತ್ರ ತೊಗೊಂಡು ಬರ್ತಾಯಿದ್ವಿ. ಮತ್ತು ಇವಾಗ ಪ್ರತಿ ಅಲ್ಲಿ ಒಂದು ಪಂಚಾಯತ್ 4 ಬಾರ್ ಕೊಟ್ಬಿಟ್ರು. ಅವ್ರು ಹೇಳ್ತಾರೆ, ನಾವೇನು ಕುಡಿಯೋಕೆ ಕೇಳಿದ್ವಾ ಅಂತ ಹೇಳ್ತಾರೆ. ಇವಾಗ ನಾನು ಹೇಳ್ತೀನಿ ಸರ್, ಅದೇ ಕ್ವಶನ್ಗೆ ಆನ್ಸರು. ಒಂದು ಬೆಕ್ಕು ಮುಂದೆ ಹಾಲು ಇಕ್ಬಿಟ್ಟು ಕುಡಿಬೇಡ ಅಂದರೆ ಯಾರು ಸರ್ ಇರ್ತಾರೆ? ಇವಾಗ ಮೊದಲಾದರೆ ಕುಡಿಬೇಕು ಅಂದರೆ ಹೆಚ್ಚು ಕಮ್ಮಿ ಮುಳಬಾಲ್ಗೆ 20 ಕಿಲೋಮೀಟ್ರ್ ಹೋಗ್ಬೇಕು ಸರ್ ನಾವು. ಅವಾಗ ಏನು ಮಾಡಿ ದಿನ ಹೋಗೋಕ್ಕಾಗೋದು ಸರ್? ಒಂದು ನಿಮಿಷ ಸರ್. ಪ್ರತಿದಿನ 3 ಟೈಮು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗೋಕ್ಕಾಗುತ್ತೆ ಸರ್ ಒಬ್ಬರು ರೈತರು ಮುಳಬಾಗಿಲಿಗೆ? ಬನ್ನಿ ಸರ್, ಇಲ್ಲಿ ನೋಡಿ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಹೇಳಿ ಸರ್. ಈಗ ಇಲ್ಲಿ 4 ಬಾರ್ ಇದೆ ಅಂತೀರಾ, ಪರಿಸರ ನಾಶ ಆಗ್ತಾ ಇದೆ ಅಂತೀರಾ, ಎಲ್ಲ ವೇಸ್ಟೇಜ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಸರ್ ಇಲ್ಲಿ ನೋಡಿ ಸರ್, ರಾಶಿ ನೋಡಿ ಸರ್. ನೋಡ್ತಾ ಇದೀವಿ, ನಮಗೂ ಕಾಣಿಸ್ತಾ ಇದೆ ಎಲ್ಲ. ಓಕೆ. ಬಟ್ ಈ ರೋಡ್ದು ಏನಾದ್ರು ಅಪಘಾತಗಳಿದೆಯಾ ಸರ್? ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ 6 ಆಕ್ಸಿಡೆಂಟ್ ಇದೆ, 1 ಸಾವಾಗಿದೆ. ಅದು ರೈತರ ಮಕ್ಕಳೇ ಸರ್ ಆಗಿರೋದು. ರೈತರು ಸಂಬಂಧಪಟ್ಟ ಎಕ್ಸರ್ಸೈಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಅಬಕಾರಿ ಇಲಾಖೆ, ಅವ್ರು ಯಾರು ಇದನ್ನ ಸರ್? ಅವ್ರು ಬಂದಾಗ ಸುಮ್ಮನೆ 2 ಬ್ಯಾರಿಕೇಡ್ ಇಕ್ಕಿದೆ. ಎಲ್ಲಿಕ್ಕಿದೆ ಗೊತ್ತಾ ಸರ್? ಫುಟ್ಬಾತ್ ಮೇಲೆ ಹಾಕಿ ಲಾಸ್ಟ್ ಮೋರಿ ಇರುತ್ತೆ ಸರ್, ಅಲ್ಲಿಕ್ಕಿದೆ ಬ್ಯಾರಿಕೇಡ್ಗಳು. ಅಬಕಾರಿಗಿಲ್ಲ ಬಂದ ಸುಮ್ಮನೆ ಹಿಂಗೆ ಇಕ್ತಾರೆ. ಅಲ್ಲಿ ಓವರ್ ಸ್ಪೀಡ್ ಇದೆ, ಒಂದು ಅಂಶ ಹಾಕಿಲ್ಲ. ಇಲ್ಲಿ 2 ಬಾರ್ ಇದೆ ನೋಡಿ ಸರ್. ಅಲ್ಲೊಂದು ಬಾರು, ಒಂದೇ ಒಂದು ಕಂಬಿ ಹಾಕಿದೆ ಸರ್. ಇಲ್ಲೊಂದು ಬಾರು ಬೇಕಿತ್ತ ಸರ್ ನಮ್ಮ ಪಂಚಾಯತಿಗೆ ಇದು ಬಾರ್ಗಳು. ಮತ್ತು ಇನ್ನೊಂದು ಸರ್, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಒಂದು ಅಂಶ ಹಾಕಿಲ್ಲ. ಈ ಕಡೆಯಿಂದ ಡೌನ್ ಇದೆ ಸರ್, ಈ ಕಡೆಯಿಂದ ಡೌನ್ ಇದೆ. ಓವರ್ ಸ್ಪೀಡಾಗಿ ಬರ್ತಾರೆ ಸರ್. 4 ಅಪಘಾತ, 1 ಸಾವಾಗಿದೆ ಸರ್. ರೈತರ ಮಕ್ಕಳು ಬೆಲೆನೇ ಇಲ್ವಾ ಸರ್? ಹಂಗಾದ್ರೆ ನಾವು ಕುಡಿತಾ ಇಲ್ಲ ಅಂತ ಹೇಳಿಲ್ಲ ಸರ್. ಇಲ್ಲಿ ನಿಮ್ಗೆ ಏನು ಆಗ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅದು ಹೇಳಿ ಸರ್. ಇಲ್ಲಿ ಬಾರ್ಗಳಿಂದ ತೊಂದರೆ ಆಗ್ತಾ ಇದೆಯಾ? ಬಾರ್ಗಳು ತೊಂದರೆ ಆದಾಗ ಅವ್ರನ್ನ ಏನ್ ಮಾಡ್ಬೇಕು? ಅವರು ನಿಯಮಗಳನ್ನು ಪಾಲಿಸ್ಬೇಕಾ? ಬಾರ್ಗಳು ನಿಯಮಗಳು ಪಾಲಿಸ್ತಾ ಇದ್ರೆ ಇಲ್ವಾ ಅದು ಹೇಳಿ. ಪಾಲಿಸ್ತಾ ಇದ್ರೆ ಇಲ್ವಾ? ಇಲ್ಲ ಸರ್. ನನ್ನ ಪ್ರೂಫ್ ಇದೆ ಸರ್ ನನ್ನ ಹತ್ರ. ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ, ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಸರ್? 24x7 ಬೋರ್ಡ್ ಒಂದು ಹಾಕಿಲ್ಲ ಸರ್. 24 ಗಂಟೆ ಮಾಡ್ತಾರೆ ಸರ್. ವಿತ್ ಪ್ರೂಫ್ ನನ್ನ ಹತ್ರ ಇದೆ. 24 ಗಂಟೆ ಹಾಕ್ತಾರೆ ಸರ್. ಯಾವಾಗಾದ್ರೂ ಡೋರ್ ತಟ್ಲಿ ಎದ್ದು ಹೇಳ್ತಾರೆ, ನಿಮ್ಗೆ ಏನು ಬೇಕೋ ಕುಡಿತಾರೆ. ರೈತರ ಮಕ್ಕಳು ಬೆಳಗ್ಗೆ ಎದ್ದ ಫ್ರೆಶ್ ಹಾಲು ಕುಡಿದು ಒಂದು ಟೀ ಕುಡ್ಕೊಂಡು ವ್ಯವಸಾಯಕ್ಕೆ ಹೋಗೋರು. ಇವತ್ತಿನ ಈ ಸುತ್ತಮುತ್ತ 10 ಹಳ್ಳಿಯಲ್ಲಿ ಟೀ ಅಂಗಡಿನೇ ಇಲ್ಲ ಸರ್. ಹಂಗಿರ್ತಾ ಇತ್ತು ಮೊದಲು. ಕುಡಿಬೇಕು ಅಂದ್ರೆ ಏನು ಅನಿಸ್ತೈತೆ ಅಂದರೆ, ತರಕಾರಿ ಎತ್ಕೊಂಡು ಹೋಗೋ ತಿಂಗಳಿಗೂ 15 ಇಲ್ಲ ಬೆಂಗಳೂರಲ್ಲಿ ಯಾರಿಂದ ಬಂದರೆ ಹಬ್ಬ 6 ದಿನಕ್ಕೂ ಕುಡಿಯೋರು. ಇವಾಗ ಇಲ್ಲಿ ಓಪನ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕಿಕ್ಕು.
ಹಂಗಾಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಸಮಾಜ ಇವರು ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಅವರು ಖಾದರ್ ಸಾರು ಸ್ಪೀಕರು, ನಮ್ಮ ಸ್ಪೀಕರು ತುಂಬ, ಅವ್ರ ಹತ್ರ ನನ್ನ ಫೋಟೋನೇ ಇದೆ. ಅದು ಸರ್ ನಿಮ್ಮ ಫೋಟೋ ಕೊಡಿಸ್ತೀನಿ. ಅವರು ತುಂಬ ಅಭಿಮಾನ ಇದೆ ನನಗೆ ಅವ್ರ ಬಗ್ಗೆ. ಅವ್ರ ಹತ್ರ ನನ್ನ ಫೋಟೋನ ಒಂದು ತಗೊಂಡಿದ್ದೆ. ಒಂದು ಸ್ಕೂಲ್ ಫಂಕ್ಷನ್ ಬಂದಾಗ ನಮ್ಮ ಮಗಳು ಅಲ್ಲೇ ಓದೋದು. ಒಂದು ಸ್ಕೂಲ್ ಫಂಕ್ಷನ್ ಫೋಟೋ ತೆಗೆದಿದ್ದೆ. ಅವ್ರು ಲಾಸ್ಟ್ ಟೈಮ್ ಒಂದು ರೈತ ಮಗ ಬೆಂಗಳೂರಲ್ಲಿ ಓದಿ ನಮ್ಮ ಅಪ್ಪನ ಒಂದು ಮಾಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಮಗ ಅವ್ರ ಅಪ್ಪ ಪಂಚೆ ಕಟ್ಕೊಂಡಿರೋದಕ್ಕೋಸ್ಕರ ಮಾಲ್ ಒಳಗೆ ಕಳಿಸಿಲ್ಲ ಅಂತ 4 ದಿನ ಅದನ್ನ ಬ್ಯಾನ್ ಮಾಡಿದ್ರು. ಓಕೆನಾ, ಅವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ. ಅದೇ ರೈತರ ಮಗನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸರ್, ಬಾರ್ಗಳ ವ್ಯವಸ್ಥೆ ಅವ್ಯವಸ್ಥೆಯನ್ನ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ಸರಿಪಡಿಸ್ಬೇಕು. ಇನ್ನೊಂದು, ನಮ್ಮ ರೈತರು ಉಳಿಬೇಕು, ಬೆಳಿಬೇಕು ಅಂದ್ರೆ ಸ್ವಲ್ಪ ಆದ್ರೂ ಕಂಟ್ರೋಲ್ ಮಾಡಿ. ಕಂಟ್ರೋಲ್ ಮಾಡ್ಬೇಕು, ಒಂದು ಟೈಮ್ ಲಿಮಿಟ್ಸ್ ಇಡಿ. ಲಿಮಿಟ್ಸ್ ಇರಬೇಕು. ನೀವು ಹೇಳ್ತಾ ಇದ್ದೀರಾ ಟೈಮಿಂಗ್ಸ್ ಇಲ್ಲ ಅಂತ. ನಾನು ಬರೀ ಮಾತಾಡೋದು ಯಾರು ನಂಬಲ್ಲ ಸರ್. ನನ್ನ ಹತ್ರ ವಿತ್ ಪ್ರೂಫ್ ಇದೆ. ನಿಮ್ಗೆ ವಿಡಿಯೋ ಕೊಡ್ತೀನಿ ಸರ್, ದಯವಿಟ್ಟು ಅದು ಪ್ಲೇ ಮಾಡಿ. ನಮ್ಮ ಖಾದರ್ ಸಾಹೇಬ್ರಿಗೆ ಒಂದೇ ಒಂದು ಮಾತು ಕೇಳ್ಕೊತೀನಿ, ನೀವೆಲ್ಲ ರೈತರಿಗೆ ಸಪೋರ್ಟ್ ಮಾಡಿ. ಅವತ್ತು ಮಾಲ್ 4 ದಿನ ಮುಚ್ಚಿದ್ರಿ, ಅದು ಇವತ್ತು ದಿನ ನಾವು ಕೇಳ್ಕೊತ ಇದೀವಿ ಸರ್. ಆಕ್ಸಿಡೆಂಟ್ 4-6 ಆಗಿದೆ. ಟೋಟಲ್ ಆಗಿ ಏನಾಗಿದೆ ಅಂದ್ರೆ ಸ್ವಚ್ಛತೆ ಒಂದು ನಿಟ್ಟು ನೋಡ್ತಾ ಇದ್ರೆ ಸ್ವಚ್ಛತೆಯಲ್ಲಿ ಇವರು ವೈಫಲ್ಯ ಕಂಡಿದ್ದಾರೆ. ತುಂಬಾ ವೈಫಲ್ಯ ನೋಡಿ ಸರ್. ಇಲ್ಲಿ ನೋಡಿ ಸರ್, ನಾವು ನೋಡ್ದಂಗೆ ನೋಡಿ, ಒಂದು ಸ್ವಚ್ಛತೆ ಇಲ್ಲ ಸರ್. ಒಂದು ಹಸು ಬಂದ್ರೆ ಎಲ್ಲ ನೋಡಿ ಸರ್, ಪ್ಲಾಸ್ಟಿಕ್. ಅಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಬನ್ನಿ ಸರ್. ನಾವು ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಮಾಡಿ ಹಾಕಿದ್ವಿ, ಅದ್ರ ಬಗ್ಗೆ ತಗೊಂತೀವಿ ಅಂತ ಎಕ್ಸರ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು. ಬಟ್ ಅವ್ರು ಏನು ಅವರು ಯಾವ್ದೇ ಒಂದು ಕಠಿಣ ಕಾನೂನು ತಗೊಂಡು ಇಲ್ಲಿ ನೋಡಿ ಸರ್. ಸರ್ ಹಿಂಗ ಸರ್ ಮಾಡೋದು ನೋಡಿ ಸರ್. ಪ್ಲಾಸ್ಟಿಕ್ ಸುಡಬಾರ್ದು. ಕೆಲವೊಂದು ರೀಸೈಕ್ಲಿಂಗ್ ಇರುತ್ತೆ, ಅವೆಲ್ಲ ಬಾಟಲ್ಸ್ ಎಲ್ಲ ಮಾಡ್ಬೇಕಲ್ಲ ಸರ್. ಅದನ್ನ ಬೆಂಕಿ ಹಚ್ಚಬಾರ್ದು. ಎಲ್ಲ ಇದೆ ಸರ್, ಇದೆ ಅಂತಲ್ಲ ಸರ್. ನಮ್ಗೆ ಉಸಿರಾಟ ತೊಂದರೆ ಬರ್ತಾ ಇರೋದು ಇದರಿಂದಾನೇ. ರೈತರಿಗೆ ಸುಮಾರು ಕ್ಯಾನ್ಸರ್ ಕಾಯಿಲೆಗಳು, BP, ಶುಗರ್, ಥೈರಾಯ್ಡ್, ಸುಮಾರು ಕಾಯಿಲೆಗಳು ಯಾಕೆ ಹಳ್ಳಿಗಳಿಗೆ ಲಗ್ಗೆ ಇಟ್ಟಿದೆ ಅಂದ್ರೆ ಇಲ್ಲಿ ಉಪಯೋಗಿಸ್ತಾ ಇರೋ ಇಂಥ ಇದರಿಂದಾನೆ ಸರಿಯಾದ. ಮತ್ತೆ ಇನ್ನೊಂದು ಸರ್, ಇವರು ತಗೊಂಡಿರೋ ಜಮೀನ್ಗೆ ಇಷ್ಟೇ ಎಲ್ಲ ಹಾನಿ ಮಾಡ್ತಿಲ್ಲ ಸರ್. ಇವರು ಏನ್ ಮಾಡ್ತಾರೆ, ಇವ್ರು ತಗೊಂಡೋಗ್ತಾರೆ. ಅಲ್ಲಿ ಪಕ್ಕದಲ್ಲಿ ತೋಪಿದೆ ಸರ್, 1.5 ಎಕರೆ ಇದೆ. ಈ ಕಡೆ ಹಿಂದೆ ಇದೆ, ಈ ಕಡೆ ಎಲ್ಲಂದ್ರೆ ಅಲ್ಲಿ ಸರ್ ಪ್ಲಾಸ್ಟಿಕ್ ಬಾಟ್ಲು ಬಿಸಾಕಿ ಹಸುಗಳು ಅದನ್ನ ಸ್ವಲ್ಪ ಅದು ತಿನ್ನಲ್ಲ ಸರ್. ಸ್ವಲ್ಪ ಆದ್ರೂ ತಿನ್ನಲ್ವಾ ಸರ್? ಬೆಳಗ್ಗೆ ನಾನು 7 ಗಂಟೆಗೆ ಮಾಮೂಲಿಗೆ ಈ ಕಡೆ ಹೋಗ್ತಾ ಇದ್ದೆ. ನಿನ್ನೆ ಹಬ್ಬ ಗಣೇಶ ನೀರು ಬಿಡೋ ಕಾರ್ಯಕ್ರಮ ಮುಗಿದಾದ್ಮೇಲೆ ಇವತ್ತು ಚಿಕನ್ ತಿನ್ಬೇಕು ಅಂದಿದ್ದಾಗ ಹಿಂಗಡೆ ಹೋಗ್ತಾ ಇದ್ದೆ. 7 ಗಂಟೆಗೆ ತುಂಬ ಜನ ಇದ್ರು. ಏನಪ್ಪ ಈ ಥರ ಆಗಿದೆ ಅಂತ ಬೆಳಗ್ಗೆ 7 ಗಂಟೆಗೆ ಬಂದೆ. ಬಂದ ತಕ್ಷಣ ಡ್ರಿಂಕ್ಸು ಅಲ್ಲೇ ಪಕ್ಕದ ರೂಮ್ ಒಂದು ಗೋಡನ್ ಅಂತ ಇಟ್ಕೊಂಡಿದ್ದೆ. ಅದು ಗೋಡನ್ ಅಲ್ಲ ಸರ್, ಸೆಕೆಂಡ್ ಬಾರ್. ಅದು 24x7 ಸರ್. 8 ಲಕ್ಷ ಮಾಲ್ ಬರುತ್ತೆ. 1 ವಾರ ಖಾಲಿ ಆಗುತ್ತಾ ಸರ್? 1 ತಿಂಗಳು ಖಾಲಿ ಆಗುತ್ತಾ ಸರ್? ಬನ್ನಿ ಸರ್, ರೆಕಾರ್ಡ್ ನೋಡಿ ಸರ್, ತೋರ್ಸಕ್ಕೇಳಿ ಸರ್. ಅದೊಂದು. ಇನ್ನೊಂದೇನಂದ್ರೆ, ಬೆಳಗ್ಗೆ ರೆಗ್ಯುಲರ್ MRPಗಿಂತ 20 ರೂಪಾಯಿ ಜಾಸ್ತಿ ಮಾಡ್ತಾರೆ ರೆಗ್ಯುಲರ್ ಟೈಮಲ್ಲಿ. ಓಕೆ, ಡನ್. ಅದು ಬಿಟ್ಟು ಬೆಳಗ್ಗೆ ಟೈಮ್ ಬರ್ತಾರೆ 5 ಗಂಟೆ 6 ಗಂಟೆ ನೈಟಲ್ಲಿ ಬರೋರಿಗೆ 50 ರೂಪಾಯಿ ಜಾಸ್ತಿ ತೊಗೊತಾರೆ. ಆಲ್ರೆಡಿ ಸರ್ಕಾರ ಬಂದಾಗಿಂದ ಇದ್ರ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅದರಲ್ಲೂ ಇವರು 50 ರೂಪಾಯಿ ಜಾಸ್ತಿ ತೊಗೊಂಡು ಸೇಲ್ ಮಾಡ್ತಾ ಇದ್ದಾರೆ. ರೈತರು ಏನಾಗಬೇಕು ಸರ್? ಒಂದು ಕೂಲಿ ಅವರು ಸರ್, ಒಂದು ಕೂಲಿ ಮಾಡೋನು 500 ರೂಪಾಯಿ ದುಡಿದ್ರೆ 300 ರೂಪಾಯಿ ಇಲ್ಲೇ ಕೊಡ್ತಾನೆ ಸರ್. ಹೆಂಡತಿ ಮಕ್ಳು ಏನು ಸರ್ ಸಾಕಬೇಕು? ಇದು ನಾನು ತಪ್ಪಿದ್ರೆ ಬನ್ನಿ, 5 ಹಳ್ಳಿ ಇದೆ ಸರ್. 5 ಹಳ್ಳಿ ಹತ್ರ ಹೆಣ್ಮಕ್ಳ ಹತ್ರ ಕೇಳೋಣ ಸರ್. ಹೆಣ್ಮಕ್ಳು ಕೇಳಿ ಸರ್, ಗಂಡಸ್ರಿಗೆ ಗೊತ್ತಾಗಲ್ಲ. ಹೆಣ್ಮಕ್ಳ ಹತ್ರ ಕೇಳಿ, ನಾನು ಆನ್ಸರ್ ಕೊಡಿಸ್ತೀನಿ ಸರ್. ಏನಾಗ್ತಾ ಇದೆ ಅಂತ. ನೀವೇ ಒಂದು ರೈತರು ಹಾಳಾಗ್ತಾ ಇದ್ದಾರೆ 3 ಟೈಮ್ ಕುಡಿದು. ಒಂದು ಪ್ರಕೃತಿ ಏನಿಲ್ಲ ಸರ್, ಸುತ್ತಮುತ್ತ 15 ಕಿಲೋಮೀಟರ್ ಅಲ್ಲ ಸರ್, ಪ್ರತಿ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಗ್ಲಾಸು, ಬರೀ ಪೇಪರು ಇದೇ ಇದೆ ಸರ್. ಏನಾಗಬೇಕು? ಇಲ್ಲಿ ಬಾರ್ಡ್ರಲ್ಲಿ ಇದೆ ಸರ್. ಬೆಳಗ್ಗೆ 7 ಗಂಟೆಗೆ ಹಿಂಗೆ ಬರ್ತಾ ಇದ್ದೆ ನಾನು. ತುಂಬ ಜನ ಇದ್ರು. ಏನೇ ಅಂತ ಆಗಿದೆ ಅಂತ ನೋಡೋಕ್ಕೆ ಬಂದೆ. ಇಲ್ಲಿ ಡ್ರಿಂಕ್ಸು 7 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಸರ್. ನನ್ನ ಹತ್ರ ವಿತ್ ಪ್ರೂಫ್ ಇದೆ. ಪ್ರೂಫ್ ಇಲ್ದ್ರೆ ನಾನು ಮಾತಾಡಲ್ಲ. ಪ್ರೂಫ್ ನಾನು ವಿಡಿಯೋ ಸಮೇತ ತಗೊಂಡೆ ಸರ್. ನಿಮ್ಗೆ ಆ ವಿಡಿಯೋನ ಕ್ಲಿಪ್ನ ನಾನು ಕಳಿಸ್ಕೊಡ್ತೀನಿ. 7 ಗಂಟೆಗೆ ತೆಗೆದು ಸೇಲ್ ಮಾಡ್ತಾರೆ. ಒಂದು ರೂಲ್ಸ್ ಇಲ್ಲ ಸರ್, ಒಂದು ರೆಗ್ಯುಲೇಷನ್ ಇಲ್ಲ ಸರ್. ಅದನ್ನು ಸರ್ಕಾರಕ್ಕೆ ಒಂದು ಟೈಮು ಲಿಮಿಟ್ಸ್ ಸಿಟಿಯಲ್ಲಿ ಮಾತ್ರ ಫಾಲೋ ಮಾಡ್ತಾರಲ್ಲ ಸರ್, ಇಲ್ಲಿ ಯಾಕೆ ಸರ್ ಫಾಲೋ ಮಾಡಲ್ಲ? ಯಾರು ಕೆಲವರಿಲ್ಲ ಅಂತನಾ? ಇದೇ ಥರ ಆಗ್ತಾ ಇದೆ. ನಾವು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಿ ದೊಡ್ಡ ಮಟ್ಟಕ್ಕೆ ಇದು ತಗೊಂಡೋಗ್ತೀವಿ. ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಯಾರು ಜವಾಬ್ದಾರಿ ಅಧಿಕಾರಿ ಇಲಾಖೆ ಬಂದು ಅವ್ರ ರೆಕಾರ್ಡ್ಸ್ನ ಚೆಕ್ ಮಾಡಿ, ತುಂಬ ಓವರ್ ಲಿಮಿಟ್ಸ್ ಕ್ರಾಸ್ ಮಾಡಿ ಸೇಲ್ ಮಾಡಿ ಇವರು ತುಂಬ ರೈತರ ಹತ್ರ ದುಬಾರಿ ಬೆಲೆಯಲ್ಲಿ ದುಡ್ಡನ್ನ ವಸೂಲಿ ಮಾಡಿ ತಿಂತಾರೆ ಸರ್. ಇಂಥವ್ರಿಗೆ ಕಠಿಣ ಕ್ರಮ ತಗೊಂಡು ಒಂದು ಲಿಮಿಟ್ಸ್ನ ಕೊಡಿ ಅಂತ ಫೈನಲ್ ಆಗಿ ನಾನು ಕೇಳ್ಕೊಳ್ತೀನಿ. ಸರ್ಕಾರ ರೈತರನ್ನ ಉಳಿಸಿ ಅಂತ ಬರೀ ಬೆನ್ನೆಲುಬು ಅಂತ ಕೇಳ್ತಾರೆ. ಆದರೆ ನಿಜವಾಗ ರೈತರ ನಾವು ಉಳಿಬೇಕು ಅಂದರೆ ಇದೊಂದು ಮನವಿ ಮಾಡಿ ನಮ್ಮನ್ನು ಉಳಿಸಿ ಸರ್. ಇದೊಂದು ನಮ್ಮ ಮನವಿ.